ನಾವು ಇವತ್ತಿನ ದಿವಸ ನಾವು ಆಲೋಚನೆ ಮಾಡಬೇಕಾದಂತ ವಿಷಯ ಅಲ್ಲ. ಅವನು ಎಂತ ಕೆಟ್ಟ ಸೂಳೆ ಮಗ ಅನ್ನೋದು ಇಡೀ ನಮ್ಮ ಹುಕ್ಕೇರಿ ತಾಲೂಕಿಗೆ ಗೊತ್ತು, ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಗೊತ್ತು. ಅವನ ಮಾತು ನುಡಿ ನಮ್ಮ ಜಾರಕಿಹೊಳಿ ಸಾಹೇಬರ ಬಾಯಿಲೆ ಒಂದು ಅಂತ ಮಾತು ಯಾವತ್ತೂ ಬಂದಿಲ್ಲ. ಎಲ್ಲಾ ಸಮಾಜದವರನ್ನು ಒಗ್ಗೂಡಿಸಿಕೊಂಡು ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಚುಕ್ಕಾಣಿ ಹಿಡಿಯುವಂತ ಒಬ್ಬ ನಮ್ಮ ಧೀಮಂತ ನಾಯಕ ಸತೀಶಣ್ಣ ಜಾರಕಿಹೊಳಿ ಅವರು ಹಾಗೂ ಬಾಲಚಂದ್ರಣ್ಣ ಜಾರಕಿಹೊಳಿ ಅವರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಇವತ್ತಿನ ದಿವಸ ಉಮೇಶ್ ಕತ್ತಿ ಅವರಿಗೆ ಶೆಡ್ ಹೊಡೆದು ಪಿಸಿಸಿ ಬ್ಯಾಂಕಿನಲ್ಲಿ ಆ ಸೂಳೆ ಮಗನಿಗೆ, ಬೋಸಡಿ ಮಗನಿಗೆ, ಹಾದ್ರಿಗಿತ್ತಿ ಮಗನಿಗೆ ನಾವೆಲ್ಲ ಕೂಡಿ ಯರ್ಜರ್ವಿ ಗ್ರಾಮದಲ್ಲಿ ನಾವು ಹಲಗಲಿ ಬೇಡರು ಮೊನ್ನೆ ಮುಧೋಳ ತಾಲೂಕಿನಲ್ಲಿ ಈಗಾಗಲೇ ಹಲಗಲಿ ಬೇಡರನ ನಮ್ಮ ಎಲ್ಲ ಸಮಾಜದವರು ಕೂಡಿ ಈಗಾಗಲೇ ಒಂದು ಮುಧೋಳ ತಾಲೂಕಿನಲ್ಲಿ ಈಗಾಗಲೇ ಮೂರ್ತಿ ಅನಾವರಣ ಮಾಡಿದ್ದಾರೆ. ಆ ಹಲಗಲಿ ಬೇಡರ ಹತ್ರ ನಾವೆಲ್ಲ ಬೇಡರು ಒಗ್ಗಟ್ಟಾದ್ರೆ ಇವತ್ತಿನ ದಿವಸ ನಮ್ಮ ಹಳ್ಳಿ ತಾಲೂಕಿನಲ್ಲಿ ಆ ಸುಳೆ ಮಗ ಬಂದ್ರೆ ನಾವೆಲ್ಲ ಕೂಡಿ ಇವತ್ತೆಲ್ಲಾರು ಬೇಕಾದ್ರೆ ಒಳಗ್ ಬೀಳೋಣ, ಏನ್ ಸಮಸ್ಯೆ ಇಲ್ಲ. ಇಂದ ನಮ್ಮ ಜಾರಕಿಹೊಳಿ ಸಾಹೇಬ್ರ ಅದಾರ, ನಮಗ ಅಂತ ಶಕ್ತಿ ನಾವು ಬಳಸ್ಕೊಳಕ್ ಆಗಲ್ತು. ಆದ್ರೆ ನಾವೆಲ್ಲರೂ ಒಗ್ಗಟ್ಟಾಗೋಣ. ಇವತ್ತಿನ ಸಮಾಜಕ್ಕೆ ಅವರಷ್ಟ ಅಂತೆಲ್ಲ ರಾಜಕೀಯ ಬೇಡ ನಮಗ. ಯಾವುದೇ ರಾಜಕೀಯ, ನಿಮ್ಮ ರಾಜಕೀಯ ನೀವು ಮಾಡ್ರಿ, ನಮ್ಮ ರಾಜಕೀಯ ನಾವು ಮಾಡೋಣ. ಎಲ್ಲರೂ ಒಗ್ಗಟ್ಟು ಸಮಾಜಕ್ಕೆ ಬಂದಾಗ ಇವತ್ತು ಬ್ಯಾಡ ಸುಳೆ ಮಕ್ಕಳಂದ್ರ ನಾವೆಲ್ಲ ಬ್ಯಾಡ ಸುಳೆ ಮಕ್ಕಳಲ್ಲ. ಇವತ್ತು ಆ ಸುಳೆ ಮಗನಿಗೆ ನಾವು ತಕ್ಕ ಶಾಸ್ತ್ರವನ್ನು ಕೊಡುವ ಪ್ರಕಾರ ಅವನಿಗೆ ಒಂದು ಇವತ್ತಿನ ದಿವಸ ಎರಗಟ್ಟಿ ಹೋಗಿ ನಾವು ಕಂಪ್ಲೇಂಟ್ ಮಾಡ್ತಿದ್ವಿ. ಎಲ್ಲರೂ ಬರಬೇಕು, ಹೋಗಿ ಅವನ ಮ್ಯಾಗ ಅಟ್ರಾಸಿಟಿ ಕೇಸ್ ಮಾಡಿ ಇವತ್ತಿನ ದಿವಸ ಅವನ ಮ್ಯಾಗ ಬೆಳಗಾವಿ ಜಿಲ್ಲೆ ನಿನ್ನೆ ನಮ್ಮ ಗೆಳೆಯ ಮಿತ್ರರೆಲ್ಲ ಕೂಡ ಕ್ಯಾಂಪ್ ಪೊಲೀಸ್ ಸ್ಟೇಷನ್ ದಲ್ಲಿ ನಿನ್ನೆ ರಾತ್ರಿನೇ ಹೋಗಿ ಫೋನ್ ಹಚ್ಚಿದ್ರು. ನಮ್ಗ ಆರಾಮಿಲ್ಲ ಅಂದ್ಕೊಳ್ಳಿ ಬಿಟ್ರು ನಿನ್ನ ಹೋಗವ ಎಲ್ಲೋ ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ ನಾವ್ ಯಾವಾಗೂ ನಿಂತಿಲ್ಲ. ನಾವು ಎಲ್ಲೇ ಹಳ್ಳಿ ಆಗಾದ್ರು ನಾವು ಹೋಗಿರ್ತೀವಿ, ದಯಮಾಡಿ ತಗೊಳ್ಕೊಡ್ರಿ. ನಾವು ಸಮಾಜ ಪರ ಹೋರಾಟದಿಂದ ಮುಂದೆ ಬಂದವರು. ಅದಕ್ಕೆ